Hi friends, welcome to our channel. It's me Anita Lakshmi Acharya. Now we are discussing about preamble of the Indian Constitution. ಭಾರತೀಯ ಸಂವಿಧಾನದ ಪೀಠಿಕೆ ಬಗ್ಗೆ ನಾವು ನೋಡೋಣ. ದಿಸ್ ಇಸ್ ಅವರ್ ಪಾರ್ಟ್ 2 ಸೆಷನ್ ಆಗಿದೆ. ಭಾಗ 1ರಲ್ಲಿ ನಾವು ನೋಡಿದ್ವಿ ಆಬ್ಜೆಕ್ಟಿವ್ ರೆಸಲ್ಯೂಷನ್ಸ್ ಆಫ್ ಪ್ರಿಯಾಂಬಲ್, ರೆವಲ್ಯೂಷನ್ಸ್ ಆಫ್ ಪ್ರಿಯಾಂಬಲ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ನೆಹರೂರವರು, ಪಂಡಿತ್ ಜವಾಹರ್ಲಾಲ್ ನೆಹರೂರವರು 1946 ಡಿಸೆಂಬರ್ 13ರಂದು ಸಂವಿಧಾನದ ರಚನಾ ಸಭೆಯಲ್ಲಿ ಗುರಿ ನಿರ್ಣಯವನ್ನು ಮಂಡಿಸಿದರು. ಅದನ್ನು ಜಾನ್ವರಿ 22 1947ರಂದು ಎಲ್ಲರೂ ಗೌರವದಿಂದ ಎದ್ದು ನಿಂತು ಸ್ವೀಕರಿಸುವ ಮೂಲಕ ಗುರಿ ನಿರ್ಣಯವನ್ನು ಅಥವಾ ಆಬ್ಜೆಕ್ಟಿವ್ ರೆಸಲ್ಯೂಷನ್ ಅನ್ನು ಅಂಗೀಕರಿಸಿದ್ರು ಅನ್ನೋದನ್ನು ನಾವು ಪಾರ್ಟ್ 1ನಲ್ಲಿ ನೋಡಿದ್ವಿ. ಈಗ ಪಾರ್ಟ್ 2 ಸೆಷನ್ ಅಲ್ಲಿ ಇಂಪಾರ್ಟೆನ್ಸ್ ಆಫ್ ಪ್ರಿಯಾಂಬಲ್, ಕಾಂಪೋನೆಂಟ್ಸ್ ಆಫ್ ಪ್ರಿಯಾಂಬಲ್ ಬಗ್ಗೆ ನಾವು ನೋಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಇನ್ನು ಹೆಚ್ಚಿನ ವಿಡಿಯೋಗಳಿಗೆ ನಮ್ಮನ್ನು ಬೆಂಬಲಿಸಿ ಅಂತ ಹೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಸೊ ನೌ ಇಂಪಾರ್ಟೆನ್ಸ್ ಆಫ್ ದಿ ಪ್ರಿಯಾಂಬಲ್ ಟು ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಭಾರತೀಯ ಸಂವಿಧಾನದ ಪೀಠಿಕೆಯ ಮಹತ್ವದ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡೋಣ. ಈ ಪೀಠಿಕೆಯ ಮಹತ್ವ ಅಂದರೆ ಅದರಿಂದ ಏನೇನು ಅನುಕೂಲ ಆಗ್ತಾ ಇದೆ, ಯಾರ್ಯಾರು ಯಾವ್ಯಾವ ರೀತಿಯ ಒಪಿನಿಯನ್ ಅನ್ನು ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ಇಲ್ಲಿ ನೋಡ್ತಾ ಹೋಗೋಣ. ಇದ್ರ ಮೇಲೆ ಒಂದು ಪ್ರಶ್ನೆ ಅಂತೂ UPSC ಇಂದ PC ಎಕ್ಸಾಮ್ಸ್ವರೆಗೂ ಕೂಡ ಒಂದು ಪ್ರಶ್ನೆ ಖಂಡಿತ ಇದ್ದೇ ಇರುತ್ತೆ. ಹಾಗಾಗಿ ಈ ಕಾನ್ಸೆಪ್ಟನ್ನು ಸ್ವಲ್ಪ ಡೆಪ್ತ್ ಆಗಿ ನೋಡ್ಕೋಬೇಕಾಗ್ತದೆ. ಇಲ್ಲಿ ಇಂಪಾರ್ಟೆನ್ಸ್ ಆಫ್ ಪ್ರಿಯಾಂಬಲ್ ನಾವು ಇದ್ರ ಬಗ್ಗೆ ನೋಡೋದಾದ್ರೆ, ಪಂಡಿತ್ ಜವಾಹರ್ಲಾಲ್ ನೆಹರೂರವರು ನೀಡಿದಂತಹ ಪ್ರಸ್ತಾವನೆ ಡಿಸೆಂಬರ್ 13 1946 ಅಲ್ಲಿ ಅವರು ಒಂದು ಪ್ರಸ್ತಾವನೆಯ ಗುರಿ ನಿರ್ಣಯವನ್ನು ಮಂಡಿಸಿದರು ಡಿಸೆಂಬರ್ 13ರಂದು. ಅದನ್ನು ಎಲ್ಲರೂ ಎದ್ದು ನಿಂತು ಗೌರವಿಸಿದ್ದು ಜಾನ್ವರಿ 22ರಂದು. ಜಾನ್ವರಿ 22 1947 ಅದನ್ನು ರಿಸೀವ್ ಮಾಡಿದರು. ಸೊ ಇದು ಏನಾಯಿತು, ಭಾರತೀಯ ಸಂವಿಧಾನದ ರಚನಾಕಾರರಿಗೆ ನಿರ್ದಿಷ್ಟವಾದ ಧ್ಯೇಯಗಳನ್ನು ಮತ್ತು ದಿಕ್ಕನ್ನ ಹಾಗೂ ಸಂವಿಧಾನದಲ್ಲಿ ಯಾವ ಯಾವ ಅಂಶಗಳನ್ನ ಅಳವಡಿಸ್ಕೋಬೇಕು ಅಂತ ಹೇಳಿ ಸಂಕ್ಷಿಪ್ತವಾದ ಮಾಹಿತಿಯನ್ನ ಆಬ್ಜೆಕ್ಟಿವ್ ರೆಸಲ್ಯೂಷನ್ ನೀಡ್ತು. ಇದು ಹೇಗಿತ್ತು ಅಂತಂದ್ರೆ, ಇದು ಒಂದು ನಿರ್ಣಯಕ್ಕಿಂತಲೂ ಹೆಚ್ಚಾಗಿತ್ತು, ಒಂದು ಘೋಷಣೆಯಾಗಿತ್ತು, ಒಂದು ದೃಢ ನಿಶ್ಚಯದಂತೆ ಮತ್ತು ಅರ್ಪಣೆ ಮತ್ತು ಎಲ್ಲರಿಗೂ ತಿಳುವಳಿಕೆಯಾಗಿತ್ತು. ಯಾವುದು ಪ್ರಿಯಾಂಬಲ್ ಅಲ್ಲಿ ಆಬ್ಜೆಕ್ಟಿವ್ ರೆಸಲ್ಯೂಷನ್ ಅಲ್ಲಿ ತಿಳಿಸಿದ್ರು. ಇದನ್ನ ಯಾವುದೇ ಗುಂಪಿರ್ಬೋದು ಅಥವಾ ಯಾವುದೇ ಪಕ್ಷಗಳಿರಬಹುದು ಅಥವಾ ಭಾರತದಲ್ಲಿ ಯಾವುದೇ ವ್ಯಕ್ತಿಯು ಸರ್ವೇ ಸಾಮಾನ್ಯದ ವ್ಯಕ್ತಿಯೂ ಕೂಡ ಪ್ರಶ್ನಿಸಲಾಗದಂಥ ಕೆಲವೊಂದು ಮೂಲ ತತ್ವಗಳನ್ನ ಈ ಪ್ರಿಯಾಂಬಲ್ ಒಳಗೊಂಡಿತ್ತು. ಇದು ಯಾವುದೇ ರಾಜಕೀಯ, ಧಾರ್ಮಿಕ ಮತ್ತು ನೈತಿಕ ಮೂಲ ತತ್ವಗಳನ್ನ ಹಾಗೂ ಮೌಲ್ಯಗಳನ್ನ ಇದು ಸಂವಿಧಾನಕ್ಕೆ ಒದಗಿಸುವಂತಿತ್ತು ಆಬ್ಜೆಕ್ಟಿವ್ ರೆಸಲ್ಯೂಷನ್ ಅಥವಾ ಪ್ರಿಯಾಂಬಲ್ ಅಲ್ಲಿ. ಸೊ ಇದರ ಆಧಾರದ ಮೇಲೆ ಸಂವಿಧಾನದ ರಚನಾಕಾರರಿಗೆ ಸಂವಿಧಾನವನ್ನು ರಚಿಸಲು ಸಹಕಾರಿಯಾಯಿತು. ಹಾಗಾಗಿ ಅದರ ಇಂಪಾರ್ಟೆನ್ಸ್ ಏನಿದೆ ಅನ್ನೋದು, ಅದ್ರ ಎಷ್ಟು ಮಟ್ಟಿಗೆ ಇದೆ ಅನ್ನೋದನ್ನ ಈ ಕೆಲವೊಂದು ಇತಿಹಾಸಕಾರರು ಅಥವಾ ರಾಜಕೀಯ ಚಿಂತಕರು ತಮ್ಮದೇ ಆದ ಹೇಳಿಕೆಗಳನ್ನು ನೀಡುವ ಮೂಲಕ ಪ್ರಸ್ತಾವನೆಯ ಮಹತ್ವ ಅಥವಾ ಇಂಪಾರ್ಟೆನ್ಸ್ ಆಫ್ ಪ್ರಿಯಾಂಬಲ್ ಬಗ್ಗೆ ತಿಳಿಸಲಾಗ್ತಾ ಇದೆ. ಸೊ ಈಗ ಆ ಒಂದು ಸಂವಿಧಾನದ ರಚನಾಕಾರರಲ್ಲಿ ಮುಖ್ಯವಾದಂತಹ ರಾಜಕೀಯ ಚಿಂತಕರಲ್ಲಿ ಮೊದಲನೇದಾಗಿ ನಾವು NA ಪಾಲ್ಕಿವಾಲಾ ಅವ್ರ ಬಗ್ಗೆ ನಾವು ನೋಡೋಣ. While describing the importance and meaning of the preamble of the Indian Constitution, ಭಾರತೀಯ ಸಂವಿಧಾನದ ಪೀಠಿಕೆಯ ಮಹತ್ವ ಅರ್ಥವನ್ನು ವಿವರಿಸುವಾಗ ಎಮಿನೆಂಟ್ ಜ್ಯೂರಿಸ್ಟ್ NA ಪಾಲ್ಕಿವಾಲಾ, ಪ್ರಖ್ಯಾತ ನ್ಯಾಯಶಾಸ್ತ್ರಜ್ಞರಾದಂಥ NA ಪಾಲ್ಕಿವಾಲಾರವರು ಕಾಲ್ಡ್ ಇಟ್ ದ ಐಡೆಂಟಿಟಿ ಕೋಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಇದೊಂದು ಸಂವಿಧಾನದ ಗುರುತಿನ ಚೀಟಿ ಅಂತ ಹೇಳಿ ತಿಳಿಸಿದ್ರು. ಯಾರು? AN ಪಾಲ್ಕಿವಾಲಾ ಅವರು. ಕಾಲ್ಡ್ ಇಟ್ ದ ಐಡೆಂಟಿಟಿ ಕೋಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಕೇಳ್ಬೋದು, ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಹೆಸರು, ಒಂದು ರಾಜಕೀಯ ಚಿಂತಕರ ಹೆಸರನ್ನ ಮತ್ತು ಅವ್ರು ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತಾದ್ರೂ ಕೇಳ್ಬೋದು, ಅಥವಾ ಅವ್ರ ಹೆಸರು ಕೊಟ್ಬಿಟ್ಟು 4 ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ವಿಚ್ ಇಸ್ ದ ರೈಟ್ ಆನ್ಸರ್ ಅಂತಾದ್ರೂ ಪ್ರಿಲಿಮ್ಸ್ ಅಲ್ಲಿ ಕೇಳಬಹುದಾಗಿದೆ. ಹಾಗಾಗಿ ಈ ಒಂದು ಹೆಸರುಗಳನ್ನ ಗಮನವಿಟ್ಟು ನೋಡ್ಕೊಳ್ಳಿ. ಸೊ ಅದೇ ರೀತಿ
Similarly, K.M. Munshi has described it as the political horoscope of the Constitution. K.M. ಮುನ್ಷಿ ಅವರು ಸಂವಿಧಾನದ ರಾಜಕೀಯ ಜಾತಕ ಅಂತ ಹೇಳಿ ಇದನ್ನ ಬಣ್ಣಿಸಿದ್ದಾರೆ. ಯಾವುದನ್ನ? ದ ಪ್ರಿಯಾಂಬಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಅಂದ್ರೆ ಇದೊಂದು ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣತಂತ್ರ ವ್ಯವಸ್ಥೆಯ ಜಾತಕ ಅಂತ ಹೇಳಿ ಯಾರು? K.M. ಮುನ್ಷಿ ಅವರು ತಿಳಿಸಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ. ಅದೇ ರೀತಿ ನೆಹರು ಅವರು ಈಸ್ ಎ ಫರ್ಮ್ ರೆಸಲ್ಯೂಷನ್ ಅಂಡ್ ಸಾಲಿಡ್ ಪ್ರಿಮೈಸಸ್. ಇದೊಂದು ದೃಢವಾದ ನಿರ್ಣಯ ಮತ್ತು ಘನ ಭರವಸೆಯಾಗಿದೆ. ಆಗ್ಲೇ ನಾವು ಹೇಳಿದ್ವಿ ಅದನ್ನ, ಇದ್ರ ಬಗ್ಗೆ ಓದುವಾಗ ಇದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕಾದ್ರೆ ಇದೊಂದು ನಿರ್ಣಯಕ್ಕಿಂತಲೂ ಹೆಚ್ಚಾಗಿದೆ, ಇದೊಂದು ಘೋಷಣೆಯಾಗಿದೆ, ಇದೊಂದು ದೃಢ ನಿಶ್ಚಯದಂತಿದೆ ಮತ್ತು ಅರ್ಪಣೆ ಮತ್ತು ತಿಳುವಳಿಕೆಯಾಗಿದೆ ಅಂತ ಹೇಳಿ ನಾವು ಬಿಗಿನಿಂಗ್ ಅಲ್ಲೇ ನೋಡಿದ್ವಿ. ಅಂದ್ರೆ ಯಾವುದೇ ಗುಂಪಾಗಿರ್ಬೋದು, ಯಾವುದೇ ಪಕ್ಷ ಆಗಿರಬಹುದು ಮತ್ತು ಯಾವುದೇ ರಾಜಕೀಯ ಆಗಿರ್ಬೋದು, ಧಾರ್ಮಿಕ ಮತ್ತು ಎಲ್ಲ ನೈತಿಕ ಮೂಲ ತತ್ವಗಳನ್ನ, ಮೌಲ್ಯಗಳನ್ನ ಕೂಡ ಇದು ಒಳಗೊಂಡಿದೆ. ಹಾಗಾಗಿ ಇದೊಂದು ದೃಢ ನಿಶ್ಚಯದಂತೆ ಈ ಪ್ರಿಯಾಂಬಲ್ ನಿರ್ಮಿತ ಆಗಿದೆ ಅಂತ ಹೇಳಿ ನೆಹರೂರವರು ತಮ್ಮ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ ರಿಗಾರ್ಡಿಂಗ್ ಅಬೌಟ್ ಪ್ರಿಯಾಂಬಲ್. ಅದೇ ರೀತಿ ಪಂಡಿತ್ ಠಾಕೂರ್ ದಾಸ್ ಬಾರ್ಗರ್ ಅವರು ದಿ ಪ್ರಿಯಾಂಬಲ್ ಇಸ್ ದ ಮೋಸ್ಟ್ ಪ್ರೀಶಿಯಸ್ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಇದು ಪ್ರಸ್ತಾವನೆಯು ಸಂವಿಧಾನದ ಅತ್ಯಂತ ಅಮೂಲ್ಯವಾದ ಭಾಗವಾಗಿದೆ. ಇದು ಇಟ್ ಈಸ್ ದ ಸೋಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಇದು ಸಂವಿಧಾನದ ಆತ್ಮ. ಇಟ್ ಈಸ್ ದ ಕೀ ಟು ದ ಕಾನ್ಸ್ಟಿಟ್ಯೂಷನ್. ಸಂವಿಧಾನದ ಕೀಲಿಕೈ ಆಗಿದೆ ಅಂತ ಹೇಳಿ ಪಂಡಿತ್ ಠಾಕೂರ್ ದಾಸ್ ಬಾರ್ಗರ್ ಅವರು ತಮ್ಮದೇ ಆದ ಒಪಿನಿಯನ್ ಅನ್ನ ಕೊಟ್ಟಿದ್ದಾರೆ. ಸೊ ಅದರ ಅರ್ಥ ಎಲ್ಲದಕ್ಕೂ ಎಲ್ಲ ಒಂದು ಸಂವಿಧಾನ ಕ್ರಿಯೇಟ್ ಆಗ್ತಾ ಇದೆ ಅಂದ್ರೆ ಸಂವಿಧಾನಕ್ಕೆ ಮುಖ್ಯವಾದ ಭಾಗವೇ ಈ ಪ್ರಿಯಾಂಬಲ್ ಆಗಿದೆ ಅಂತ ಹೇಳಿ ಠಾಕೂರ್ ದಾಸ್ ಬಾರ್ಗರ್ ಅವರು ತಿಳಿಸ್ತಾ ಇದ್ದಾರೆ. ಇದೊಂದು ಸಂವಿಧಾನದ ಒಡವೆಯಾಗಿದೆ. ಇದೊಂದು ಸಂವಿಧಾನವನ್ನ ಅಳತೆ ಮಾಡುವಂತಹ ಮಾಪನ ಗೋಲಾಗಿದೆ ಅಂತಲೂ ಕೂಡ ಠಾಕೂರ್ ದಾಸ್ ಬಾರ್ಗರ್ ಅವರು ಹೇಳಿದ್ದಾರೆ. ಸೊ ನೆಕ್ಸ್ಟ್ ಅದೇ ರೀತಿ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಅವರು ಸಂವಿಧಾನದ ಬಗ್ಗೆ ದ ಪ್ರಿಯಾಂಬಲ್ ಟು ಓವರ್ ದಿ ಕಾನ್ಸ್ಟಿಟ್ಯೂಷನ್ ಎಕ್ಸ್ಪ್ರೆಸ್ ವಾಟ್ ವಿ ಹ್ಯಾಡ್ ಥಾಟ್ ಡ್ರೀಮ್ಡ್ ಸೋ ಲಾಂಗ್. ಮುನ್ನುಡಿಯು ಅಥವಾ ಪೀಠಿಕೆಯು ಅಥವಾ ಪ್ರಿಯಾಂಬಲ್ ನಾವು ಇಷ್ಟು ದಿನ ಯೋಚಿಸಿದ್ದನ್ನ ಅಥವಾ ಕನಸು ಕಂಡದ್ದನ್ನ ವ್ಯಕ್ತಪಡಿಸುತ್ತಿದೆ. ಅಂದ್ರೆ ಪ್ರಸ್ತಾವನೆಯು ಹೇಗಿರಬೇಕು, ಭಾರತದ ಸಂವಿಧಾನದಲ್ಲಿ ಪ್ರಸ್ತಾವನೆಯು ಹೇಗಿರಬೇಕೆಂದು ಬಹಳ ದಿನಗಳವರೆಗೆ ಯೋಚಿಸಿದ ಹಾಗೂ ಕಂಡ ಕನಸಿನಂತಿದೆ ಅಂತ ಹೇಳಿ ಅಲ್ಲಾಡಿ ಕೃಷ್ಣಸ್ವಾಮಿ ಅವರು ಹೇಳಿದ್ದಾರೆ. ನಾವು ತುಂಬಾ ಎಕ್ಸಾಮ್ಸ್ಗಳಲ್ಲಿ ನಾವು ಇದನ್ನ ನೋಡಿದ್ವಿ. ಹಾಗಾಗಿ ಇವೆಲ್ಲ ಸ್ಟೇಟ್ಮೆಂಟ್ಗಳು ವೆರಿ ಇಂಪಾರ್ಟೆಂಟ್. ಅದೇ ರೀತಿ ಸರ್ ಎರ್ನೆಸ್ಟ್ ಪಾರ್ಕರ್, ಕೆಲವು ಬುಕ್ಗಳಲ್ಲಿ ಬಾರ್ಕರ್ ಅಂತ ಇದೆ, ಸೊ ಯಾವ್ದು ಬೇಕಾದ್ರೂ ನೋಡ್ಕೋಬಹುದು. ಎರ್ನೆಸ್ಟ್ ಪಾರ್ಕರ್ ಆರ್ ಬಾರ್ಕರ್. ಸೊ ಇಟ್ ಈಸ್ ಎ ಕೀ ನೋಟ್ ಟು ದಿ ಕಾನ್ಸ್ಟಿಟ್ಯೂಷನ್. ಇದೊಂದು ಪ್ರಮುಖ ಹೊತ್ತಿಗೆ ಅಥವಾ ಒಂದು ಪ್ರಮುಖ ಟಿಪ್ಪಣಿಯಾಗಿದೆ ಅಂತ ಹೇಳಿ ಸರ್ ಅರ್ನೆಸ್ಟ್ ಪಾರ್ಕರ್ ಅವರು ಸಂವಿಧಾನದ ಬಗ್ಗೆ ಈ ಒಂದು ಸ್ಟೇಟ್ಮೆಂಟ್ ಅನ್ನ ನೀಡಿದ್ದಾರೆ. ಅದೇ ರೀತಿ ಜನರಲ್ ಆಗಿ ಹೇಳೋದಾದ್ರೆ ಭಾರತದ ನಿವೃತ್ತ ಮುಖ್ಯ ನ್ಯಾಯಮೂರ್ತಿಗಳಾದಂತಹ ಇದಾಯತುಲ್ಲಾರವರು ಭಾರತದ ಸಂವಿಧಾನದಲ್ಲಿ ಪ್ರಸ್ತಾವನೆಯು ಅಮೆರಿಕ ಸಂಯುಕ್ತ ಸಂಸ್ಥಾನದ ಸ್ವತಂತ್ರ ಘೋಷಣೆಯನ್ನ ಇದು ಹೋಲ್ತಾ ಇದೆ. ಅದಕ್ಕಿಂತ ಹೆಚ್ಚಿನದಾಗಿ ಭಾರತದ ಸಂವಿಧಾನದ ಒಂದು ಆತ್ಮವಾಗಿ ಈ ಪ್ರಿಯಾಂಬಲ್ ಇದೆ ಅಂತ ಹೇಳಿ ಹಿದಾಯತುಲ್ಲಾರವರು ತಮ್ಮದೇ ಆದ ಒಪಿನಿಯನ್ ಅನ್ನ ಕೊಟ್ಟಿದ್ದಾರೆ. ಹೀಗೆ ಈ ಎಲ್ಲಾ ರಾಜಕೀಯ ಚಿಂತಕರ ಹೇಳಿಕೆಯಿಂದ ಪ್ರಸ್ತಾವನೆಯು ಸಂವಿಧಾನದಲ್ಲಿ ಎಷ್ಟು ಮಹತ್ವಪೂರ್ಣವಾಗಿದೆ ಅನ್ನೋದನ್ನ ನಾವು ಇದರ ಮೂಲಕ ಗಮನಿಸಬಹುದು. ಹಾಗಾಗಿ ಪ್ರಸ್ತಾವನೆಯು ಸಂವಿಧಾನದ ಪ್ರಮುಖವಾದ ಒಂದು ಭಾಗ ಅಂತ ಹೇಳಿ ನಾವು ನೋಡಬಹುದಾಗಿದೆ. ಎಷ್ಟು ದ ಇಂಪಾರ್ಟೆನ್ಸ್ ಆಫ್ ದಿ ಪ್ರಿಯಾಂಬಲ್ ಅಂತ ಹೇಳಿ ನಾವು ನೋಡಬಹುದು. ನೆಕ್ಸ್ಟ್ ಪಾರ್ಟ್ ಅಲ್ಲಿ ನಾವು ಕಾಂಪೋನೆಂಟ್ಸ್ ಆಫ್ ದಿ ಪ್ರಿಯಾಂಬಲ್, ಪೀಠಿಕೆಯಲ್ಲಿ ಬರುವಂತಹ ಕೆಲವೊಂದು ಪ್ರಮುಖ ಅಂಶಗಳನ್ನು ನಾವು ಗಮನಿಸಬೇಕಾಗ್ತದೆ. ಯಾವ ಅಂಶಗಳನ್ನ ಪೀಠಿಕೆಯು ಪ್ರಮುಖವಾಗಿ ಒಳಗೊಂಡಿದೆ? ಪ್ರಮುಖವಾಗಿ ನೋಡೋದಾದ್ರೆ ಸೋರ್ಸ್ ಆಫ್ ಪವರ್ ಆರ್ ಸಾವರ್ನಿಟಿ, ಅಧಿಕಾರ ಅಥವಾ ಸಾರ್ವಭೌಮತ್ವದ ಮೂಲವನ್ನ ನಾವು ಇಲ್ಲಿ ನೋಡ್ತೀವಿ. ದಿ ಪ್ರಿಯಾಂಬಲ್ ಬಿಗಾನ್ಸ್ ವಿತ್ ಐಕಾನಿಕ್ ಫ್ರೇಸ್.
ಈ ಪೀಠಿಕೆಯು ಅಥವಾ ಪ್ರಿಯಾಂಬಲ್ ಅತ್ಯುನ್ನತ ಪದದೊಂದಿಗೆ ಪ್ರಾರಂಭ ಆಗ್ತಾ ಇದೆ. ಅಪ್ರತಿಮ ಅಥವಾ ಉನ್ನತವಾದ ಅಥವಾ ಸ್ಪೆಷಲ್ ಆಗಿರುವಂತಹ ಒಂದು ವರ್ಡ್ ಒಂದಿಗೆ ಇದು ಪ್ರಾರಂಭ ಆಗ್ತಾ ಇದೆ ಅಂತ ಹೇಳ್ಬಹುದು. ಏನದು? ವಿ ದ ಪೀಪಲ್ಸ್ ಆಫ್ ಇಂಡಿಯಾ, ನಾವು ಭಾರತದ ಜನರು. ಎಸ್ಟಾಬ್ಲಿಷಿಂಗ್ ದ ಫೌಂಡೇಶನಲ್ ಪ್ರಿನ್ಸಿಪಲ್ ದಟ್ ದ ಪವರ್ ಅಂಡ್ ಸಾವರ್ನಿಟಿ ಆಫ್ ದ ಸ್ಟೇಟ್ ಡಿರೈವ್ ಫ್ರಮ್ ದಿ ವಿಲ್ ಆಫ್ ದಿ ಪೀಪಲ್. ರಾಜ್ಯದ ಅಧಿಕಾರ ಮತ್ತು ಸಾರ್ವಭೌಮತ್ವವು ಜನರ ಇಚ್ಛೆಯಿಂದ ಹುಟ್ಟಿಕೊಂಡಿದೆ ಎಂಬ ಮೂಲಭೂತ ತತ್ವವನ್ನ ಇದು ಸ್ಥಾಪಿಸ್ತಾ ಇದೆ. ಆಬ್ಜೆಕ್ಟಿವ್ ರೆಸಲ್ಯೂಷನ್ ಅಲ್ಲೇ ನೋಡಿದ್ವಿ ನಾವು, ಯಾವುದೇ ಬ್ರಿಟಿಷರ ಒಂದು ಆಡಳಿತದಲ್ಲಿರುವಂತಹ ಪ್ರದೇಶಗಳನ್ನ ಕೂಡ ಮತ್ತು ಭಾರತದಲ್ಲಿರುವ ಎಲ್ಲಾ ಒಂದು ಪ್ರದೇಶಗಳನ್ನ ಸೇರಿಸಿ ಒಕ್ಕೂಟ ಭಾರತವನ್ನ ನಿರ್ಮಿಸ್ತಾ ಇದೀವಿ ಅಂತ ಹೇಳಿ. ಸಾರ್ವಭೌಮತ್ವ, ನಾವು ಯಾರ ಆಳ್ವಿಕೆಯನ್ನ ಒಳಗೊಳ್ಳದೆ ಸ್ವತಂತ್ರವಾಗಿ ತಮ್ಮದೇ ಆದ ಅಧಿಕಾರವನ್ನ ಇಲ್ಲಿ ನಿರ್ಮಿಸ್ತೀವಿ ಅನ್ನೋದು ಈ ಸಾರ್ವಭೌಮತ್ವದ ಮೂಲ ಅಥವಾ ಸಾವರಿನ್ ಪದವಾಗಿ ನಾವು ನೋಡಬಹುದು. ಹಾಗಾಗಿ ನಾವು ಭಾರತದ ಜನರು ನಮ್ಮದೇ ಆದ ಅಧಿಕಾರವನ್ನ, ನಮ್ಮದೇ ಆದ ಸಾರ್ವಭೌಮತ್ವವನ್ನ ನಮ್ಮದೇ ಜನರಿಂದ ನಾವು ಹುಟ್ಟಿಕೊಂಡು ಆಳ್ವಿಕೆಯನ್ನ ಮಾಡ್ತೀವಿ ಅನ್ನೋದು ಸಾರ್ವಭೌಮತ್ವ ಮೂಲ ಪದದ ಅರ್ಥವಾಗಿದೆ. ಹೀಗೆ ಸೋರ್ಸ್ ಆಫ್ ಪವರ್ ಅಂಡ್ ಸಾವರಿಟಿ ಅನ್ನೋ ಒಂದು ಪ್ರಮುಖ ಅಂಶವನ್ನ ಪ್ರಿಯಾಂಬಲ್ ಅಲ್ಲಿ ನಾವು ಗಮನಿಸಬಹುದು. ಅದೇ ರೀತಿ ಇಟ್ ಅಂಡರ್ಸ್ಕೋರ್ಸ್ ದಿ ಡೆಮಾಕ್ರೆಟಿಕ್ ನೇಚರ್ ಆಫ್ ದಿ ಇಂಡಿಯನ್ ಪಾಲಿಟಿ. ಭಾರತೀಯ ರಾಜಕೀಯದ ಪ್ರಜಾಸತ್ತಾತ್ಮಕ ಸ್ವರೂಪವನ್ನ ಕೂಡ ಇದು ತಿಳಿಸ್ತಾ ಇದೆ. ಪ್ರಜಾಸತ್ತಾತ್ಮಕ ಅಂದ್ರೆ ನಮಗೆಲ್ಲ ಗೊತ್ತಾಗಿದೆ, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ನಡೆಸುವಂತಹ ಸರ್ಕಾರವೇ ಪ್ರಜಾಪ್ರಭುತ್ವ ಅಥವಾ ಪ್ರಜಾಸತ್ತಾತ್ಮಕ ಸರ್ಕಾರವಾಗಿದೆ. ವೇರ್ ದ ಗವರ್ನಮೆಂಟ್ is a creation of the people and exercises its authority on their behalf. ಆ ಸರ್ಕಾರ ಜನರ ಸೃಷ್ಟಿಯಾಗಿದೆ ಮತ್ತು ಅವರ ಪರವಾಗಿ ತನ್ನ ಅಧಿಕಾರವನ್ನ ಚಲಾಯಿಸುವಂಥದ್ದೇ ಈ ಪ್ರಜಾಸತ್ತಾತ್ಮಕ ಅಥವಾ ಡೆಮಾಕ್ರೆಟಿಕ್ ಒಂದು ನೇಚರ್ ಆಗಿದೆ. ಅದು ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅಥವಾ ನಮ್ಮ ಭಾರತೀಯ ಸಂವಿಧಾನದಲ್ಲಿ ಅಳವಡಿಸಿಕೊಂಡು ಪ್ರಜಾಸತ್ತಾತ್ಮಕ ಸರ್ಕಾರವನ್ನು ಅಳವಡಿಸಿ ಪ್ರಜೆಗಳ ಪರವಾಗಿ ಅಧಿಕಾರವನ್ನ ನಡೆಸ್ತೀವಿ ಅಂತ ಹೇಳಿ ನಮ್ಮ ಈ ಒಂದು ಪ್ರಿಯಾಂಬಲ್ ಕಾಂಪೋನೆಂಟ್ ಅಲ್ಲಿ ನಾವು ನೋಡಬಹುದಾಗಿದೆ. ಈ ಒಂದು ಪ್ರಿಯಾಂಬಲ್ ಅಲ್ಲಿ ಐಡಿಯಲ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಆದರ್ಶಗಳನ್ನು ಕೂಡ ಇದು ತಿಳಿಸ್ತಾ ಇದೆ. ದ ಪ್ರಿಯಾಂಬಲ್ ಬೋಲ್ಡ್ಲಿ ಡಿಕ್ಲೇರ್ ಇಂಡಿಯಾ ಟು ಬಿ ಎ ಸಾವರಿನ್, ಸೋಷಿಯಲಿಸ್ಟ್, ಸೆಕ್ಯುಲರ್, ಡೆಮಾಕ್ರೆಟಿಕ್ ಅಂಡ್ ರಿಪಬ್ಲಿಕ್. ಭಾರತ ಸಂವಿಧಾನದಲ್ಲಿ ಪೀಠಿಕೆಯು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯ ಎಂದು ಧೈರ್ಯದಿಂದ ಘೋಷಿಸುವಂತಿದೆ. ಅಂದ್ರೆ ಭಾರತದ ಪ್ರಜೆಗಳಾದ ನಾವು ಭಾರತವನ್ನ ಒಂದು ಸಾರ್ವಭೌಮತ್ವ, ಯಾರದ ಅಧಿಕಾರದ ಅಧೀನದಲ್ಲಿ ಇಲ್ಲದೆ ಸ್ವತಂತ್ರವಾಗಿ, ಸಮಾಜವಾದಿಯಾಗಿ, ಜಾತ್ಯತೀತವಾಗಿ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನ ನಾವು ನಿರ್ಮಿಸ್ತಾ ಇದ್ವಿ. ಅಂತಹ ವ್ಯವಸ್ಥೆಯನ್ನ ನಿರ್ಮಿಸಿ ನಮ್ಮ ಅಧಿಕಾರವನ್ನ ನಾವೇ, ನಮ್ಮ ಆಡಳಿತವನ್ನ ನಾವೇ ನಡೆಸ್ತಾ ಇದ್ದೀವಿ ಅನ್ನೋದು ಸಂವಿಧಾನದ ದ ಐಡಿಯಲ್ಸ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಮುಖ ಆದರ್ಶವಾಗಿದೆ. ಅದು ನಮ್ಮ ಸಂವಿಧಾನದ ಆದರ್ಶ ಆಯಿತು. ಅದೇ ರೀತಿ ಆಸ್ಪಿರೇಷನ್ಸ್ ಆಫ್ ದಿ ಪೀಪಲ್, ಜನರ ಆಕಾಂಕ್ಷೆಗಳೇನಿತ್ತು. ದ ಪ್ರಿಯಾಂಬಲ್ ಆರ್ಟಿಕ್ಯುಲೇಟಿಂಗ್ ದ ಕೀ ಆಬ್ಜೆಕ್ಟಿವ್ಸ್ ಅಂಡ್ ಆಸ್ಪಿರೇಷನ್ ದಟ್ ದ ಕಾನ್ಸ್ಟಿಟ್ಯೂಷನ್ ಸೀಕ್ಸ್ ಟು ಫುಲ್ಫಿಲ್ ದ ಜಸ್ಟಿಸ್, upholding the liberty, ensuring the equality and assuring the fraternity. ನಮ್ಮ ಸಂವಿಧಾನವು ನ್ಯಾಯವನ್ನ ಪೂರೈಸಲು, ಸ್ವತಂತ್ರವನ್ನ ಎತ್ತಿ ಹಿಡಿಯಲು ಮತ್ತು ಸಮಾನತೆಯನ್ನ ಖಾತ್ರಿಪಡಿಸಲು ನಮ್ಮ ಜನತೆಗೆ ಭಾತೃತ್ವವನ್ನ ಖಾತರಿಪಡಿಸುವ ಪ್ರಮುಖ ಉದ್ದೇಶಗಳು ಮತ್ತು ಆಶಯಗಳನ್ನ ಈ ಒಂದು ಸಂವಿಧಾನವು ಒಳಗೊಳ್ತಾ ಇದೆ ಅಂತ ಹೇಳಿ ನಮ್ಮ ಪ್ರಿಯಾಂಬಲ್ ಅಲ್ಲೇ ತಿಳಿಸಲಾಗ್ತಾ ಇದೆ. ಇಂಥ ಕಾಂಪೋನೆಂಟ್ ಅನ್ನ ಇದು ಒಳಗೊಂಡಿದೆ. ಅಂದ್ರೆ ಎಲ್ಲರಿಗೂ ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ನ್ಯಾಯವನ್ನ ಒದಗಿಸುವಂಥದ್ದು, ಎಲ್ಲರಿಗೂ ಕೂಡ ಸ್ವತಂತ್ರತೆ, ವಿಚಾರ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ನಂಬಿಕೆ, ಧರ್ಮ ಮತ್ತು ತಮ್ಮದೇ ಆದ ಉಪಾಸನಾ ಸ್ವಾತಂತ್ರ್ಯವನ್ನು ಕೂಡ ಕೊಡುವಂಥದ್ದು ಮತ್ತು ರಾಷ್ಟ್ರದಲ್ಲಿ ವ್ಯಕ್ತಿ ಗೌರವ, ರಾಷ್ಟ್ರದ ಏಕತೆ ಮತ್ತು ಸಮಗ್ರತೆಯನ್ನ ಸಾಧಿಸೋದಕ್ಕೆ ಎಲ್ಲರ
ಅದರ ಭಾತೃತ್ವ ಭಾವನೆಯನ್ನ ಎಲ್ಲರಲ್ಲೂ ವೃದ್ಧಿಗೊಳಿಸುವ ಒಂದು ಸಂಕಲ್ಪವನ್ನ ನಮ್ಮ ಪ್ರಿಯಾಂಬಲ್ ಮಾಡ್ತಾ ಇದೆ ಅನ್ನೋದು ಈ ಮೂಲಕ ತಿಳಿಸ್ತಾ ಇದ್ವಿ. ಇದು ದ ಆಸ್ಪಿರೇಷನ್ಸ್ ಆಫ್ ದ ಪೀಪಲ್, ಆಸ್ ಐಡಿಯಲ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಮತ್ತು ಆಸ್ಪಿರೇಷನ್ಸ್ ಆಫ್ ದಿ ಪೀಪಲ್ ಒಂದು ಒಪಿನಿಯನ್ ಅನ್ನ ನಮ್ಮ ಪ್ರಿಯಾಂಬಲ್ಲು ತಿಳಿಸ್ತಾ ಇದೆ. ಈ ರೀತಿಯ ಒಂದು ಸ್ಟ್ರಕ್ಚರು ನಮ್ಮ ಒಂದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರಬೇಕಂತೇಳಿ ತಮ್ಮದೇ ಆದ ಒಂದು ಒಪಿನಿಯನ್ ಅನ್ನ ಇಲ್ಲಿ ನೀಡಲಾಗ್ತಾ ಇದೆ. ಹೀಗೆ ಈ ಒಂದು ಪ್ರಿಯಾಂಬಲ್ ಅಲ್ಲಿ ನೋಡಿದ ಮೇಲೆ ಅದನ್ನು ಯಾವ ದಿನ ಅಳವಡಿಸಿಕೊಳ್ಳಲಾಯಿತು ಅನ್ನೋದನ್ನು ನಾವು ಗಮನಿಸೋದಾದ್ರೆ, ದ ಡೇಟ್ ಆಫ್ ಅಡಾಪ್ಷನ್, ದತ್ತು ಸ್ವೀಕಾರದ ದಿನಾಂಕ. ದ ಪ್ರಿಯಾಂಬಲ್ ಇಸ್ ಆಲ್ಸೋ ಸ್ಪೆಸಿಫೈ ದ ಡೇಟ್ ಆಫ್ ಅಡಾಪ್ಷನ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಯಾವತ್ತು ಇದನ್ನ ಅಳವಡಿಸಿಕೊಂಡ್ರು? ಸೊ ವಿಚ್ ಇಸ್ November 26, 1949. November 26, 1949 ಆ ದಿನವನ್ನೇನಂತ ಕರಿತೀವಿ? ಸಂವಿಧಾನದ ದಿನ. ನಮ್ಮ ಸಂವಿಧಾನದ ರಚನಾ ಸಭೆಯಲ್ಲಿ ನವೆಂಬರ್ 26, 1949 ಸಂವಿಧಾನದಲ್ಲಿ ಈ ಸಂವಿಧಾನವನ್ನ ಅಂಗೀಕರಿಸಿ ಕಾನೂನು ರೂಪದಲ್ಲಿ ಆತ್ಮಾರ್ಪಿತ ಮಾಡಿಕೊಂಡಿರ್ತಾರೆ. ಹಾಗಾಗಿ ಆ ದಿನದ ನೆನಪಿಗಾಗಿ ಅದನ್ನ ಸಂವಿಧಾನದ ದಿನ ಅಥವಾ ಕಾನ್ಸ್ಟಿಟ್ಯೂಷನಲ್ ಡೇ ಅಂತ ಹೇಳಿ ಅದನ್ನ ಸೆಲೆಬ್ರೇಟ್ ಮಾಡ್ತಾರೆ. And the date of its commencement, which is January 26, 1950, that is called Republic Day. So ಅದೇ ರೀತಿ ಅದು ಪ್ರಾರಂಭವಾದ ದಿನಾಂಕವನ್ನ January 26, 1950 ಎಂದು ಗಣರಾಜ್ಯ ದಿನವಾಗಿ ಆಚರಣೆಯನ್ನ ಮಾಡಲಾಗ್ತಾ ಇದೆ. ಹೀಗೆ ಪ್ರಿಯಾಂಬಲ್ ಅನ್ನ ಅಳವಡಿಸಿಕೊಳ್ಳಲಾಯಿತು ನಮ್ಮ ಭಾರತೀಯ ಸಂವಿಧಾನದಲ್ಲಿ ಅಂತೇಳಿ ನಾವು ನೋಡಬಹುದಾಗಿದೆ. ಈ ರೀತಿಯಾಗಿ ದ ಇಂಪಾರ್ಟೆನ್ಸ್ ಆಫ್ ಪ್ರಿಯಾಂಬಲ್ ಮತ್ತು ದ ಕಾಂಪೋನೆಂಟ್ಸ್ ಆಫ್ ಪ್ರಿಯಾಂಬಲ್ ಬಗ್ಗೆ ನಾವು ಸಣ್ಣದಾಗಿ ಪರಿಚಯವನ್ನ ಮಾಡ್ಕೊಂಡ್ವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ದ ಕೀ ವರ್ಡ್ಸ್ ಆಫ್ ದಿ ಪ್ರಿಯಾಂಬಲ್ ಸಂಪೂರ್ಣವಾಗಿ ಒಂದೊಂದನ್ನೇ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ನೆಕ್ಸ್ಟ್ ಪಾರ್ಟ್ 3 ಸೆಷನ್ ಅಲ್ಲಿ. ಸೊ ಅಲ್ಲಿವರೆಗೂ ನಮ್ಮ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಸೊ ಇವತ್ತಿನ ಸೆಷನ್ ಅನ್ನ ಮುಗಿಸ್ತಾ ಇದ್ವಿ. ಥ್ಯಾಂಕ್ ಯು ಸೋ ಮಚ್. ಏನಾದರೂ ಡೌಟ್ಸ್ ಇದ್ರೆ ಕಾಮೆಂಟ್ ಮೂಲಕ ತಿಳಿಸಿ ಅಂತ ತಮ್ಮಲ್ಲಿ ತಿಳಿಸ್ತಾ ಇದ್ವಿ. ಥ್ಯಾಂಕ್ ಯು ಸೋ ಮಚ್.